ಮಕ್ಕಳೇ. ಈ ಒಂದು ಕಾಡಲ್ಲಿ ಬಾಯಿ ಲೋಗೋದ ಅಡಿಯಲ್ಲಿ ಆನೆಯ ಸೊಂಡಿಲು ಅಂತಕ್ಕಂತಹ ಮೆಟ್ಟಿಲು ಸಂಖ್ಯೆ 69ಕ್ಕೆ ಸಂಬಂಧಪಟ್ಟಂತೆ ಕಥೆಯನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗಿ ಮಕ್ಕಳೇ. ನಿಮಗೆ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ? ಜಾಣ ಮಕ್ಕಳು. ಓಕೆ. ಭಾಷೆಯಲ್ಲಿ ಬರುವಂತಹ 4ನೇ ಮೈಲಿಗಲ್ಲು 69ನೇ ಮೆಟ್ಟಿಲು ಸಂಖ್ಯೆಯಲ್ಲಿ ಬರುವಂತಹ ಆನೆಯ ಸೊಂಡಿಲು ಕಥೆಯನ್ನು ಕೇಳೋಣ. ಈ ಕಥೆಯಲ್ಲಿ ಆನೆಯ ಸೊಂಡಿಲು ಹೇಗೆ ಉದ್ದವಾಯಿತು ಅನ್ನೋದನ್ನು ತಿಳ್ಕೊತೀರಾ. ಹಾಗೆ ಗಮನವಿಟ್ಟು ಕಥೆಯನ್ನು ಕೇಳಿಸ್ಕೊಂಡ ನಂತರ ನಾನು ಕೇಳುವ ಸರಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀರಾ ಅಲ್ವಾ ಮಕ್ಕಳ? ಓಕೆ. ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸವಾಗಿದ್ದವು ಅಲ್ವಾ? ಆ ಕಾಡಿನಲ್ಲಿ ಒಂದು ಆನೆ, ಮೊಸಳೆ ಹಾಗೆ ಕಪ್ಪೆನೂ ಕೂಡ ವಾಸವಾಗಿತ್ತು. ಆನೆಯ ಸೊಂಡಿಲು ತುಂಬ ಚಿಕ್ಕದಾಗಿತ್ತು. ಆನೆ ಏನು ಮಾಡ್ತಿತ್ತು ಅಂದರೆ, ಅದಕ್ಕೆ ಬಾಯಾರಿಕೆ ಆದಾಗ ಒಂದು ನದಿಯ ಬಳಿ ಹೋಗಿ ನೀರನ್ನು ಕುಡಿತಾ ಇತ್ತು. ಪ್ರತಿನಿತ್ಯ ಅದಕ್ಕೆ ಬಾಯಾರಿಕೆ ಆದಾಗ ಆ ನದಿಗೆ ಹೋಗಿ ಅದು ನೀರನ್ನು ಕುಡಿತಾ ಇತ್ತು. ಹೀಗೆ ನದಿಯ ಬಳಿ ನೀರನ್ನು ಕುಡಿಯಲು ಹೋದಾಗ ನದಿಯಲ್ಲಿ ವಾಸವಾಗಿದ್ದ ಮೊಸಳೆ ಅದರ ಸೊಂಡಿಲನ್ನು ಹಿಡಿದು ಎಳೆಯಲು ಪ್ರಯತ್ನ ಪಡ್ತಾ ಇತ್ತು. ಪ್ರತಿನಿತ್ಯವೂ ಹೀಗೆ ಆನೆಯ ಸೊಂಡಿಲನ್ನು ಎಳೆಯಲು ಮೊಸಳೆ ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಆನೆ ಹೇಗೋ ತಪ್ಪಿಸಿಕೊಂಡು ಅದರಿಂದ ನೀರು ಕುಡಿದು ಹೋಗುತ್ತಿತ್ತು. ಹೀಗೆ ಒಂದು ದಿನ ಆನೆ ನೀರನ್ನು ಕುಡಿಯಲು ನದಿಗೆ ಹೋಯಿತು. ಆಗ ಮೊಸಳೆ ಈಗ ಕೂಡ ಸೊಂಡಿಲನ್ನು ಎಳೆಯಲು ಪ್ರಯತ್ನಿಸಿತು. ಅದರ ಜೊತೆಗೆ ಇದ್ದ ಸ್ನೇಹಿತ ಕಪ್ಪೆನೂ ಕೂಡ ಮೊಸಳೆಗೆ ಆನೆಯ ಸೊಂಡಿಲು ಎಳೆಯುವಂತೆ ಪ್ರೇರೇಪಿಸಿತು. ಆನೆಯ ಸೊಂಡಿಲನ್ನು ಮೊಸಳೆ ಜಗ್ಗಿತು. ಹೀಗೆ ಆನೆ ಮತ್ತು ಮೊಸಳೆಯ ಜಗ್ಗಾಟದಲ್ಲಿ ಆನೆಯ ಸೊಂಡಿಲು ತುಂಬ ಉದ್ದವಾಯಿತು. ಎರಡು ಜಗಳದಲ್ಲಿ ಆನೆಯ ಸೊಂಡಿಲು ಉದ್ದವಾಗಿ ಹೋಯಿತು. ಆಗ ಆನೆಗೆ ಕೋಪಗೊಂಡು ನದಿಯ ದಡದಲ್ಲಿದ್ದ ಕೆಸರನ್ನು ತೆಗೆದುಕೊಂಡು ಮೊಸಳೆ ಮತ್ತು ಕಪ್ಪೆಯ ಮೇಲೆ ಎರಚಿತು. ಆಗ ಮೊಸಳೆ ಮತ್ತು ಕಪ್ಪೆಯ ಬಣ್ಣ ಕೆಸರುಮಯವಾಯಿತು. ಹೀಗೆ ಆನೆಯ ಸೊಂಡಿಲು ಉದ್ದವಾಯಿತು. ಹಾಗೆಯೇ ಮೊಸಳೆ ಮತ್ತು ಕಪ್ಪೆಯ ಬಣ್ಣ ಕೆಸರುಮಯವಾಯಿತು. ಕೇಳಿಸ್ಕೊಂಡ್ರಲ್ವಾ ಮಕ್ಕಳ ಕಥೆನ? ಈಗ ನಾನು ಕಥೆಗೆ ಸಂಬಂಧಿಸಿದ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ ಅಲ್ವಾ? ಈ ಕಥೆಯಲ್ಲಿ ಯಾವ ಎರಡು ಪ್ರಾಣಿಗಳು ಸ್ನೇಹಿತರಾಗಿದ್ದರು? ಹೌದಲ್ವಾ? ಈ ಕಥೆಯಲ್ಲಿ ಮೊಸಳೆ ಮತ್ತು ಕಪ್ಪೆ ಎರಡೂ ಸ್ನೇಹಿತರಾಗಿದ್ದರು. ಪ್ರಾರಂಭದಲ್ಲಿ ಆನೆಯ ಸೊಂಡಿಲು ಹೇಗಿತ್ತು? ಹೌದಲ್ವಾ? ಪ್ರಾರಂಭದಲ್ಲಿ ಆನೆಯ ಸೊಂಡಿಲು ತುಂಬ ಚಿಕ್ಕದಾಗಿತ್ತು. ಮಗು, ಆನೆಯ ಸೊಂಡಿಲು ಹೇಗೆ ಉದ್ದವಾಯಿತು? ಮೊಸಳೆ ಮತ್ತು ಆನೆಯ ಜಗ್ಗಾಟದಲ್ಲಿ ಆನೆಯ ಸೊಂಡಿಲು ಉದ್ದವಾಗಿತ್ತು. ಮಕ್ಕಳ, ಈ ಕಥೆಯಲ್ಲಿ ಕಪ್ಪೆ ಮತ್ತು ಮೊಸಳೆಯ ಬಣ್ಣ ಹೇಗೆ ಕೆಸರುಮಯವಾಯಿತು? ಕೋಪಗೊಂಡ ಆನೆ ನದಿಯ ಕೆಳಗೆ ಇದ್ದ ಕೆಸರನ್ನು ಮೊಸಳೆ ಮತ್ತು ಕಪ್ಪೆಯ ಮೇಲೆ ಎರಚಿತು. ಆವಾಗ ಮೊಸಳೆ ಮತ್ತು ಕಪ್ಪೆಯ ಬಣ್ಣ ಕೆಸರು ಬಣ್ಣ ಆಯಿತು. ಹೌದು ಮಗು, ಹೀಗೆ ಕಪ್ಪೆ ಮತ್ತು ಮೊಸಳೆಯ ಬಣ್ಣ ಕೆಸರುಮಯ ಆಯಿತು. ಮುದ್ದು ಮಕ್ಕಳೇ, ಕತೆ ಚೆನ್ನಾಗಿತ್ತು ಅಲ್ವಾ? ಅರ್ಥ ಆಯ್ತು ಅಲ್ವಾ ಎಲ್ರಿಗೂ? ಓಕೆ ಮಕ್ಕಳೇ, ಅಭ್ಯಾಸವನ್ನು ಮಾಡಬೇಕು. ವಿಡಿಯೋಗಳನ್ನು ನೋಡಿ ನಿರಂತರ ಅಭ್ಯಾಸ ಮಾಡ್ತಾ ಮನೆಯಲ್ಲೇ ಇದ್ದು ಆರೋಗ್ಯವಾಗಿ ಸುರಕ್ಷಿತವಾಗಿ ಇರಬೇಕು. ನನ್ನ ಮುದ್ದು ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕೂಡ ನಮ್ಮ ಕನ್ನಡವನ್ನು ಮಾತಾಡೋಣ, ಸವಿಯಾದ ಕನ್ನಡವನ್ನು ಸವಿಯೋಣ.
ಅಲ್ವಾ? ಧನ್ಯವಾದಗಳು ಮಕ್ಕಳೇ.